ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯದಿಂದ. ಅಧಿಕ ಮಾಸದ ಪಾಡ್ಕಾಸ್ಟ್ ಸೀರೀಸ್ ನಂತರ ಮತ್ತೆ ಈಗ ಭೇಟಿಯಾಗ್ತಾ ಇದ್ದೀವಿ. ಇವತ್ತಿನ ವಿಷಯ ಅಸ್ಥಿ ಬಲ. ನಮ್ಮ ಆಯುರ್ವೇದದ ಮಾರ್ಗದ ಮುಖಾಂತರ ಹೇಗೆ ಬಲವಾದ ಮೂಳೆಗಳನ್ನು ನಿರ್ಮಿಸುವಂಥದ್ದು, ಮುಖ್ಯವಾಗಿ ಮಹಿಳೆಯರಲ್ಲಿ ಮೂಳೆಯ ಆರೋಗ್ಯ, ಅದರ ಕುರಿತು ಇವತ್ತಿನ ವಿಷಯ ಪಾಡ್ಕಾಸ್ಟ್. ಇಂದು ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನ ಸದ್ದಿಲ್ಲದೆ ಹಿಡಿದಿಟ್ಟುಕೊಳ್ಳುವ ನಮ್ಮ ಮೂಳೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದೊಂದು ನಾಟಕೀಯ ಆರೋಗ್ಯ ವಿಷಯ ಅಲ್ಲ. ಬಾಗಿಲು ಬಡಿಯುವ ಯಾವುದೇ ಹಠಾತ್ ಲಕ್ಷಣಗಳಿರೋಲ್ಲ. ಒಂದು ದಿನ ಅಲ್ಲಿಯವರೆಗೆ ಎಲ್ಲೋ ಸ್ನಾನಗೃಹದಲ್ಲಿ ಜಾರಿ ಬೀಳುವಂಥದ್ದು, ಗುಣವಾಗಲು ತಿಂಗಳಾನುಗಟ್ಟಲೆ ತೆಗೆದುಕೊಳ್ಳುವಂಥ ಒಂದು ಫ್ರ್ಯಾಕ್ಚರ್ ಅಂದರೆ ಮೂಳೆಯ ಮುರಿತ, 5 ವರ್ಷಗಳ ಹಿಂದೆ ಇಲ್ಲದ ಒಂದು ಸ್ಟ್ರೋಕ್. ಮಹಿಳೆಯರಿಗೆ ಈ ಸಂಭಾಷಣೆ ಇನ್ನೂ ಹೆಚ್ಚು ಮುಖ್ಯವಾಗಿದೆ. ಯಾಕೆ ಅಂದರೆ 40ರ ನಂತರ ಮತ್ತು ವಿಶೇಷವಾಗಿ ಋತುಬಂಧದ ನಂತರ ಅಂದರೆ ಮೆನೋಪಾಸ್ ನಂತರ ನಮ್ಮ ಮೂಳೆಗಳು ನಾವು ಊಹಿಸಿದಕ್ಕಿಂತ ವೇಗವಾಗಿ ಸಾಂದ್ರತೆಯನ್ನು ಕಳೆದುಕೊಳ್ತಾ ಹೋಗುತ್ತೆ. ಅದು ಸದ್ದಿಲ್ಲದೆ ಎಚ್ಚರಿಕೆ ಕೊಡದೇನೆ ಆಗ್ತಾ ಹೋಗುವಂಥದ್ದು. ಇಂದು ನಾವು ಅದನ್ನು 2 ದಿಕ್ಕಿನಲ್ಲಿ ನೋಡ್ತಾ ಹೋಗೋಣ. ಅದು ವಾಸ್ತವವಾಗಿ ಮಧ್ಯದಲ್ಲಿ ಭೇಟಿಯಾಗುವಂಥದ್ದು. ಆಯುರ್ವೇದದ ಶಾಸ್ತ್ರೀಯ ಬುದ್ಧಿವಂತರಾದ ಆಚಾರ್ಯರಾದ ಚರಕ, ಸುಶ್ರುತ ಮತ್ತು ವಾಗ್ಭಟ, ಮತ್ತು ಇಂದಿನ ನಾವು ಅನ್ವಯಿಸಬಹುದಾದ ಪ್ರಾಯೋಗಿಕ ಜೀವನ ಶೈಲಿ ಮತ್ತು ವ್ಯಾಯಾಮ, ಇವೆಲ್ಲವನ್ನ ನಿಧಾನಕ್ಕೆ ತಿಳಿದುಕೊಳ್ಳೋಣ. ಎಲ್ಲರೂ ಸಿದ್ಧರಾಗಿದ್ದೀರಾ ಅಲ್ವೇ? ಇದು ಮಹಿಳೆಯರಿಗೆ ಏಕೆ ಮುಖ್ಯ? ಯಾಕೆ ಅಂದರೆ ಹೆಚ್ಚಿನ ಮಹಿಳೆಯರಿಗೆ ಎಂದಿಗೂ ಹೇಳದ ವಿಷಯ ಇಲ್ಲಿದೆ ನೋಡಿ. ಏನು ಅಂದರೆ, ನಾವು ನಮ್ಮ 20ರ ದಶಕದ ಅಂತ್ಯದ ವೇಳೆಗೆ ನಮ್ಮ ಜೀವಿತಾವಧಿಯ ಬಹುತೇಕ ಎಲ್ಲ ಮೂಳೆ ದ್ರವ್ಯರಾಶಿಯನ್ನು ನಿರ್ಮಿಸ್ತೇವೆ. 20 ವರ್ಷದ ಒಳಗೆ ಆಗೋಗುತ್ತೆ. ಅದರ ನಂತರ ಅದು ನಮ್ಮಲ್ಲಿರುವುದನ್ನು ಸಂರಕ್ಷಿಸುವುದರ ಬಗ್ಗೆ, ಅದನ್ನು ಸಂರಕ್ಷಣೆ ಮಾಡೋಂಥದ್ದು 20 ವರ್ಷದ ನಂತರ. ಹಾಗೇನೆ ನಂತರ ಬರುವಂಥ ಮೆನೋಪಾಸ್ ಅಥವಾ ಋತುಬಂಧ, ಅವಾಗೇನಾಗುತ್ತೆ, ಈಸ್ಟ್ರೋಜನ್ ಕ್ಷೀಣಿಸ್ತಾ ಹೋಗುತ್ತೆ. ಮೂಳೆಯ ನಷ್ಟ ಅದರ ಸುತ್ತಲಿನ ವರ್ಷಗಳಲ್ಲಿ ವೇಗವಾಗಿ ಅಂದರೆ ಬಹಳ ವೇಗವಾಗಿ ಆಗುವಂಥದ್ದು. ಇದನ್ನು ಆಧುನಿಕ ವೈದ್ಯಕೀಯದಲ್ಲಿ ಉತ್ತಮವಾಗಿ ದಾಖಲಿಸಲಾಗಿದೆ. ಹಾಗೂ ಇದನ್ನು ಆಯುರ್ವೇದದಲ್ಲಿ ವಾತಪ್ರಧಾನ ಕಾಲ ಅಂತ ಕರೆಯುವಂಥ ಜೀವನದ ಹಂತ. ಅಂದರೆ ಬಾಲ್ಯದಲ್ಲಿ ಕಫ, ಮಧ್ಯಮಾವಸ್ಥೆಯಲ್ಲಿ ಪಿತ್ತ ಹಾಗೂ ವೃದ್ಧಾಪ್ಯ ಅಥವಾ ಮೆನೋಪಾಸ್ ನಂತರ ಶುರುವಾಗುವಂಥದ್ದು ವಾತಪ್ರಧಾನ ಕಾಲ. ಇದು ಪ್ರಾಬಲ್ಯದ ಜೀವನದ ಹಂತವಾಗಿರುತ್ತೆ. ಆವಾಗ ಲಕ್ಷಣಗಳೇನು? ದೇಹದಲ್ಲಿ ಶುಷ್ಕತೆ ಅಂದರೆ ಒಣಗೋದು, ಸವಕಲಾಗುವಂಥದ್ದು ಮತ್ತು ಅಸ್ಥಿರತೆ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತಾ ಹೋಗುತ್ತೆ. ಇದಕ್ಕೆ ನಮ್ಮ ಜೀವನ ಶೈಲಿಯನ್ನು ನೋಡಬಹುದು. ಮುಂಚೆ ಎಲ್ಲ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಇವಾಗ ಮೇಜುಗಳ ಮೇಲೆ ಡೆಸ್ಕ್ ವರ್ಕ್ ಜಾಸ್ತಿ ಮಾಡ್ತಾ ಇದ್ದೀವಿ. ಮೆಟ್ಟಿಲುಗಳ ಬದಲಿಗೆ ಲಿಫ್ಟ್ಗಳನ್ನು ಉಪಯೋಗಿಸ್ತೀವಿ. ಬೆಳಗಿನ ಸೂರ್ಯನ ಬದಲಿಗೆ ಸನ್ಸ್ಕ್ರೀನ್ ಮತ್ತು ಒಳಾಂಗಣ ದಿನಗಳು, ಒಳಗೆ ಇದ್ದು ಕೆಲಸ ಮಾಡುವಂಥದ್ದು. ಹೀಗೆ ಜೊತೆಗೆ ಉಪಯೋಗಿಸುವಂಥ ಆಹಾರ, ಸಂಸ್ಕರಿಸಿದ ಆಹಾರ. ಹಾಗೆಯೇ ಮನೆಯಲ್ಲಿ ತಯಾರಿಸಿದ ತುಪ್ಪ ಸದ್ದಿಲ್ಲದೆ ಬಿಟ್ಟು ಹೋಗ್ತಾ ಇರುವಂಥ ಆಹಾರ ಕ್ರಮಗಳು. ಹಾಗೆ ಇದಕ್ಕೊಂದು ಸಾಂಪ್ರದಾಯಿಕ ಮಾದರಿಯೂ ಇದೆ. ಏನು ಅಂದರೆ, ಜೀವಿತಾವಧಿಯಲ್ಲಿ ಮೊದಲು ಎಲ್ಲರಿಗೂ ಆಹಾರ ನೀಡುವ ಮಹಿಳೆ ಮತ್ತು ಅವಳ ಸ್ವಂತ ಪೋಷಣೆ ಕೊನೆಯದಾಗಿ, ಅಂದರೆ ಕೊನೆಯದಾಗಿ ಮಾಡ್ಕೊಳ್ಳೋದು ಅವಳು ತನ್ನ ಬಗ್ಗೆ ತಾನು ಪೋಷಣೆ ಮಾಡಿಕೊಳ್ಳೋದು. ಹಾಗೆ ವಿಶೇಷವಾಗಿ ಯಾವ ಕಾಲದಲ್ಲಿ? ಗರ್ಭಧಾರಣೆ ಕಾಲದಲ್ಲಿ ಹಾಗೂ ಮಗುವಿಗೆ ಹಾಲುಣಿಸುವ ಮೂಲಕ ದೇಹ ಮಗುವಿಗೆ ತನ್ನದೇ ಆದ ಕ್ಯಾಲ್ಸಿಯಂ ನಿಕ್ಷೇಪಗಳನ್ನು ಹೆಚ್ಚು ಬೆಳೆಸಿದಾಗ ಇವೆಲ್ಲವೂ ಕಾರಣ ಆಗ್ತಾ ಹೋಗುವಂಥದ್ದು. ಆಸ್ಟಿಯೋಪೋರೋಸಿಸ್ ಅನ್ನು ಹೆಚ್ಚಾಗಿ
ಮೂಕ ಕಾಯಿಲೆ ಅಂತ ಕರೀತಾರೆ. ಯಾಕೆ ಅಂದರೆ ಹೆಚ್ಚಿನ ಮಹಿಳೆಯರಿಗೆ ಮೊದಲ ಚಿಹ್ನೆ ಏನು, ಮೂಳೆ ಮುರಿಯುವಂಥದ್ದು. ಅದಕ್ಕಾಗಿ ಈ ಸಂಭಾಷಣೆ ಮೊದಲು ನಡೀಬೇಕು, ಆಮೇಲೆ ಮೂಳೆ ಮುರಿದ ನಂತರ ಮಾಡುವಂಥ ಈ ಸಂಭಾಷಣೆ ಖಂಡಿತ ಅಲ್ಲ. ಹಾಗಾದರೆ ನಮ್ಮ ಸಿದ್ಧಾಂತಗಳು ಏನು ಹೇಳುತ್ತೆ, ಸಂಹಿತೆಗಳು ಏನು ಹೇಳುತ್ತೆ? ಅಸ್ಥಿವಹ ಸ್ರೋತಸ್. ಅಸ್ಥಿವಹ ಸ್ರೋತಸ್ಗಳಿಗೆ ಏನು, ಮೂಳೆಯ ಅಂಗಾಂಶಗಳನ್ನು ನಿಯಂತ್ರಿಸುವಂಥ ಶಾರೀರಿಕ ಚಾನೆಲ್ ಅಥವಾ ಅಸ್ಥಿಧಾತು ಅಂತ ಹೇಳ್ತೀವಿ. ಸಪ್ತಧಾತುಗಳಲ್ಲಿ ಒಂದು. ಈ 7 ಅಂಗಾಂಶಗಳನ್ನು ಹೇಳ್ತಾರೆ. ಇದು ಅಸ್ಥಿ ಅನ್ನೋದು ಅಥವಾ ಮೂಳೆ ಅನ್ನೋದು 5ನೇ ಧಾತು. ಮೊದಲು ಬರುವಂಥದ್ದು ರಸ, ರಕ್ತ, ಮಾಂಸ, ಮೇದ. ನಂತರ ಅನುಕ್ರಮವಾಗಿ ರೂಪುಕೊಂಡು ಅದರ ನಂತರ ಮಜ್ಜ, ಮೂಳೆ, ಕೊನೆಯದಾಗಿ ಶುಕ್ರಧಾತು ಪೋಷಣೆ ಆಗುವಂಥದ್ದು. ಹಾಗಾದ್ರೆ ನಮ್ಮ ಚರಕಾಚಾರ್ಯರು ಏನು ಹೇಳಿದ್ದಾರೆ ನೋಡೋಣ. ಚರಕಾಚಾರ್ಯರು ಹೇಳಿರೋದು ವಾತ ದೋಷದಿಂದ ವಿಶೇಷ ಸಂಬಂಧದಲ್ಲಿ ಇರಿಸುತ್ತೆ ಅಂತ. ಮೂಳೆಗಳನ್ನು ದೇಹದಲ್ಲಿ ವಾತದ ಪ್ರಾಥಮಿಕ ಸ್ಥಾನ ಮೂಳೆ, ಅಂದರೆ ವಾತದ ಅಧಿಷ್ಠಾನ ಮೂಳೆ ಅಂತ ಹೇಳ್ತಾರೆ. ಇದಕ್ಕಾಗಿ ವಾತ ಉಲ್ಬಣ ಆಗುವಂಥ ಅಂಶಗಳು ಅಂದರೆ ಅತಿಯಾದ ಶುಷ್ಕತೆ, ಡ್ರೈನೆಸ್ ಏನು ಹೇಳ್ತೀವಿ, ಅನಿಯಮಿತವಾದ ದಿನಚರಿ, ಉಪವಾಸ, ಅತಿಯಾದ ಉಪವಾಸ ಮಾಡುವಂಥದ್ದು, ಶೀತ ಗಾಳಿಗೆ ಒಡ್ಡಿಕೊಳ್ಳುವಂಥದ್ದು, ಅತಿಯಾದ ಪರಿಶ್ರಮ, ಆತಂಕ ಮತ್ತು ವಯಸ್ಸಾಗುವಿಕೆ. ಈ ಕಾಲಾನಂತರದಲ್ಲಿ ಅಸ್ಥಿಧಾತು ನೇರವಾಗಿ ದುರ್ಬಲ ಆಗುವಂಥದ್ದು ಅಂತ ಹೇಳಿದ್ದಾರೆ ಚರಕಾಚಾರ್ಯರು. ಹಾಗೆ ಅದಕ್ಕೆ ಆಹಾರದ ಸಲಹೆ ಮೂಲಕ ಮೂಳೆ ಸೇರಿದಂತೆ ಆಳವಾದ ಧಾತುಗಳಿಗೆ ಏನು, ಮುಖ್ಯವಾಗಿ ರಸಾಯನ ಚಿಕಿತ್ಸೆ ಅಂದರೆ ನಿತ್ಯ ರಸಾಯನ, ನಿತ್ಯವಾಗಿ ಸೇವಿಸುವಂಥ ರಸಾಯನಗಳು ಯಾವುದು, ಹಾಲು ಮತ್ತು ತುಪ್ಪ. ಇದು ಪದೇ ಪದೇ ಏನು, ರಸಧಾತುವಿನಿಂದ ಅಸ್ಥಿಧಾತುವಿನವರೆಗೆ, ಶುಕ್ರಧಾತುವಿನವರೆಗೆ ನಿತ್ಯವಾಗಿ ಉಪಯೋಗಿಸುವಂಥ ನಿತ್ಯ ರಸಾಯನ ಅಂತ ಹೇಳ್ತಾರೆ. ಮುಂದೆ ನಮ್ಮ ಸುಶ್ರುತಾಚಾರ್ಯರು, ಯಾರೋ ಶಸ್ತ್ರಚಿಕಿತ್ಸಕರು ಹಾಗೂ ರಚನಾತ್ಮಕ ಅಂಗರಚನಾಶಾಸ್ತ್ರದ ಶ್ರೇಷ್ಠ ಶಿಕ್ಷಕ. ಇವರು ಸುಶ್ರುತ ಸಂಹಿತೆಯಲ್ಲಿ ಹೇಳೋದೇನು ಅಂದರೆ, ಶರೀರದ ಸ್ಥಾನದಲ್ಲಿ ಏನು ಸ್ರೋತಸ್ಸನ್ನು ವಿವರಿಸಬೇಕಾದ್ರೆ ಅಸ್ಥಿವಹ ಸ್ರೋತಸ್ಸು ಮೂಲ, ಅದರ ಮೂಲ ಎಲ್ಲಿ ಅಂದರೆ ಜಂಘ ಅಂದರೆ ಸೊಂಟದ ಪ್ರದೇಶ, ಹಾಗೆ ಮೇಧಸ್ಸು ಅಂದರೆ ಕೊಬ್ಬಿನ ಅಂಶ, ಇವೆರಡು ಇರುವಂಥದ್ದು ಸೊಂಟದ ಪ್ರದೇಶದಲ್ಲಿ, ಪೆಲ್ವಿಕ್ ರೀಜನ್. ಸೊ ಇದು ಗಮನಾರ್ಹವಾಗಿ ನಿಖರವಾಗಿ ಅವಲೋಚನೆ ಆಗಿದ್ರೆ ಏನಂತ, ಸೊಂಟ ಮೂಳೆ ಮಜ್ಜ ಅತ್ಯಂತ ಶ್ರೀಮಂತ ತಾಣಗಳಲ್ಲಿ ಒಂದಾಗಿದೆ. ಆಧುನಿಕ ಸ್ಕ್ಯಾನ್ಗಳಲ್ಲಿ ಮೂಳೆ ಸಾಂದ್ರತೆ ನಷ್ಟ ಕಂಡುಬರುವಂಥದ್ದು ಮೊದಲ ಈ ಒಂದು ಪ್ರದೇಶದಲ್ಲಿ. ಅದು ಬಹುಶಃ ಹಾರ್ಮೋನ್ಗಳು ಮತ್ತು ಮೂಳೆ ಪುನರ್ರಚನೆ ಬಗ್ಗೆ ನಾವು ಈಗ ಅರ್ಥ ಮಾಡಿಕೊಳ್ಳೋದನ್ನು ಪ್ರತಿಬಿಂಬಿಸುತ್ತೆ. ಸುಶ್ರುತಾಚಾರ್ಯರು ಏನು ಅಸ್ಥಿಪಂಜರದ ವ್ಯವಸ್ಥೆ ಶಾಸ್ತ್ರೀಯವಾಗಿ ಎಣಿಕೆಯನ್ನು ಸಹ ನೀಡುತ್ತಾರೆ. 300ಕ್ಕೂ ಹೆಚ್ಚು ಅಸ್ಥಿಗಳಲ್ಲಿ ಅದು ಸಮಯಕ್ಕೆ ದೇಹದ ಹೆಚ್ಚು ಅಭಿವೃದ್ಧಿ ಹೊಂದಿದ ರಚನಾತ್ಮಕ ತಿಳುವಳಿಕೆಯನ್ನು ಪ್ರತಿನಿಧಿಸುವಂಥದ್ದು. ಹಾಗೆ ಕೊನೆಯದಾಗಿ ಅಷ್ಟಾಂಗ ಹೃದಯ ಅಥವಾ ಅಷ್ಟಾಂಗ ಸಂಗ್ರಹದಲ್ಲಿ ನಮ್ಮ ವಾಗ್ಭಟಾಚಾರ್ಯರು ಏನು ಹೇಳಿದರು, ಚರಕ ಮತ್ತು ಸುಶ್ರುತಾಚಾರ್ಯರನ್ನ ಅವರೆರಡನ್ನೂ ಒಟ್ಟಿಗೆ ಸೇರಿಸಿ ತಂದಿದ್ದು ಅಷ್ಟಾಂಗ ಹೃದಯ ಅಥವಾ ಅಷ್ಟಾಂಗ ಸಂಗ್ರಹ. ವಾಗ್ಭಟಾಚಾರ್ಯರು ಹೇಳಿದ್ದು ದಿನಚರ್ಯ ಅಂದರೆ ದೈನಂದಿನ ನಮ್ಮ ಕಟ್ಟುಪಾಡುಗಳೇನು, ಅಭ್ಯಂಗ, ಇವೆಲ್ಲವನ್ನ ಸೂಚಿಸಿದ್ದಾರೆ. ಬೆಳಗಿನ ಹೊತ್ತು ಎಣ್ಣೆಯ ಸ್ನಾನ, ವಿಶೇಷವಾಗಿ ತಿಲತೈಲ, ಎಳ್ಳೆಣ್ಣೆ, ಅದರೊಂದಿಗೆ ದೈನಂದಿನ ವಾತ ಶಾಂತಿಗೊಳಿಸುವಂಥ ಅಭ್ಯಾಸ, ಮುಖ್ಯವಾಗಿ ನಮ್ಮ ಕೀಲುಗಳಿಗೆ ಮತ್ತು ಬೆನ್ನು ಮೂಳೆಗಳಿಗೆ ನಿರ್ದಿಷ್ಟ ಗಮನವನ್ನು ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಮೂಳೆಗಳು ಗಟ್ಟಿಯಾಗಿರುವಂಥದ್ದು. ವಾತ ಪ್ರಾಬಲ್ಯದ ಋತುಗಳಲ್ಲಿ ಹೆಚ್ಚಿನ ಎಣ್ಣೆ ಅಂದರೆ ಏನು, ಚಳಿಗಾಲದಲ್ಲಿ, ಅಂಥ ಕಾಲದಲ್ಲಿ, ಹಾಗೂ ಉಷ್ಣತೆ ಮತ್ತು ದಿನಚರಿ, ಒಳ್ಳೆಯ ದಿನಚರಿಯನ್ನು ಮಾಡಿ. ಹಾಗೆ ಋತುಚರ್ಯ ಏನು, ಋತುವಿಗೆ ತಕ್ಕ ಹಾಗೆ ನಮ್ಮ ಆಹಾರ ಏನು, ಡೈಲಿ ರುಟೀನ್ ಎಲ್ಲವನ್ನ ಮಾಡ್ತಾ ಹೋದರೆ ನಮ್ಮ ಮೂಳೆ ಇನ್ನೂ ಗಟ್ಟಿಯಾಗಿರುವಂಥದ್ದು. ಹಾಗೆ ರಸಾಯನ ಚಿಕಿತ್ಸೆ, ಅವರು ಕೆಲವೊಂದು ಅಧ್ಯಯನಗಳನ್ನು ವಿಶೇಷವಾಗಿ ಹೇಳಿರುವಂಥದ್ದು. ಹೀಗೆ ಒಟ್ಟಿಗೆ ಹೇಳೋದಾದರೆ ಈ 3 ವಿಭಿನ್ನ ಸಂಹಿತೆಗಳ ಒಳನೋಟ ಒಂದೇ. ಏನು, ಮೂಳೆ ಒಳನೋಟದ ಮೇಲೆ, ಆರೋಗ್ಯದ ಮೇಲೆ
ವಾತ ಸಮತೋಲನದಿಂದ ಬೇರ್ಪಡಿಸೋಕ್ಕಾಗಲ್ಲ. ಮೂಳೆ ಮತ್ತು ವಾತ ದೋಷಕ್ಕೆ ನೇರವಾಗಿ ಸಂಬಂಧ ಇರುವಂಥದ್ದು. ನಾವು ಎಷ್ಟು ವಾತದ ಸಮರ್ಪಕವಾಗಿ ನಿಭಾಯಿಸ್ತೀವಿ ಅಷ್ಟು ನಮ್ಮ ಮೂಳೆ ಗಟ್ಟಿಯಾಗಿರುತ್ತೆ. ಹಾಗೆ ಪೋಷಣೆ ಆಗುವಂಥದ್ದು ಕೇವಲ ಆಹಾರದ ಮೂಲಕ ಅಲ್ಲ, ಹಾಗೆ ಎಣ್ಣೆ ತಿಲತೈಲ, ನಮ್ಮ ದೇಹದ ಉಷ್ಣತೆ ಕಾಪಾಡಿಕೊಳ್ಳುವಂಥದ್ದು, ನಮ್ಮ ದಿನಚರಿ ಎಲ್ಲವನ್ನ ಮಾಡ್ತಾ ಹೋಗಿ. ಹಾಗೆ ನಮ್ಮ ಯೋಗಶಾಸ್ತ್ರವನ್ನು ನೋಡಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಪಾಡ್ಕಾಸ್ಟ್ ಸೀರೀಸ್ಗಳಲ್ಲಿ ತೈತಿರೀಯ ಉಪನಿಷತ್ತಿನ ಬಗ್ಗೆ, ಪಂಚಕೋಶಗಳ ಬಗ್ಗೆ ಹೇಳಿದ್ದೆ. ನಾವು ನಮ್ಮ ಅಸ್ತಿತ್ವ 5 ಪದರಗಳಲ್ಲಿರುವಂಥದ್ದು. ಮೊದಲನೇ ಅಸ್ತಿತ್ವ ಅನ್ನಮಯ ಕೋಶ. ಮೊದಲನೇ ಪದರ ಅನ್ನಮಯ ಕೋಶ. ಅಲ್ಲಿ ಏನಾಗುತ್ತೆ, ಆ ಅನ್ನಮಯ ಕೋಶದ ಚೌಕಟ್ಟಿರೋದೇ ಈ ಒಂದು ಅಸ್ಥಿಪಂಜರ ಅಲ್ವಾ. ಮೊದಲು ಪೋಷಣೆ ಆಗೋದು ಅನ್ನಮಯ ಕೋಶ, ನಂತರ ಬರುವಂಥದ್ದು ಉಸಿರು, ಮನಸ್ಸು, ಬುದ್ಧಿಶಕ್ತಿ, ಆನಂದಮಯ ಕೋಶ, ಇವೆಲ್ಲವನ್ನು ವಿವರಿಸಿದ್ದಾರೆ. ಆದರೆ ಮುಖ್ಯವಾಗಿ ಅಸ್ಥಿಪಂಜರನೇ ಇದಕ್ಕೆ ಒಂದು ಫ್ರೇಮ್ ವರ್ಕ್, ಅನ್ನಮಯ ಕೋಶಕ್ಕೆ ಚೌಕಟ್ಟಾಗಿರುವಂಥದ್ದು. ಈ ಅಸ್ಥಿರವಾದ ಬಾಹ್ಯ ರಚನೆ ಮೇಲೆ ನೀವು ಸ್ಥಿರವಾದ ಆಂತರಿಕ ಜೀವನ ನಿರ್ಮಿಸಕ್ಕೆ ಸಾಧ್ಯ ಇಲ್ಲ. ಪತಂಜಲಿ ಮುನಿಗಳು ಯೋಗ ಸೂತ್ರದಲ್ಲಿ ಹೇಳಬೇಕಾದ್ರೆ ಆಸನದ ವ್ಯಾಖ್ಯಾನ ಹೇಳ್ತಾರೆ. 3 ಪದದಲ್ಲಿ ಹೇಳುವಂಥದ್ದು. ಸ್ಥಿರಂ ಸುಖಂ ಆಸನ. ಒಂದು ಭಂಗಿ ಸ್ಥಿರವಾಗಿರಬೇಕು ಹಾಗೂ ಆರಾಮದಾಯಕವಾಗಿರಬೇಕು ಅಂತ. ಸ್ಥಿರತೆ ಅಥವಾ ಕೇವಲ ಇದು ಮಾನಸಿಕ ಗುಣ ಅಲ್ಲ, ಇದು ದೈಹಿಕವಾಗಿ ನಿರ್ಮಿಸಲ್ಪಟ್ಟುವಂಥ. ನಾವು ದೃಢತೆ, ನಮ್ಮನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುವಂಥ ರಚನೆ, ನಮ್ಮ ಮೂಳೆಗಳು ಅಲುಗಾಡದೇ ಇರುವಂಥ, ದುರ್ಬಲವಾಗಿ ಇಲ್ಲದೆ ಇರುವಂಥ ಅಸ್ಥಿಪಂಜರದ ಚೌಕಟ್ಟು. ನಂತರ ಬರುವಂಥದ್ದು ಪ್ರಾಣಾಯಾಮ ಅಥವಾ ಧ್ಯಾನ. ಇದು ಅಷ್ಟೇ ನಿಜವಾಗಿಯೂ ಸ್ಥಿರವಾದ ಆಸನವನ್ನು ಹಿಡಿದಿಟ್ಟುಕೊಳ್ಳಲು ಮುಖ್ಯವಾಗಿ ಈ ಮೂಳೆಯ ಕಾರಣ. ಆದ್ದರಿಂದ ಬಲವಾದ ಮೂಳೆಗಳನ್ನು ಮೊದಲು ಮಾಡ್ತಾ ಹೋದ ಹಾಗೇನೆ ಮುಂದಿನ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಬಲವಾದ ಶರೀರ, ಬಲವಾದ ಮೂಳೆ. ಯೋಗ ಅಂದರೆ ಎಂದಿಗೂ ತೂಕವನ್ನು ಹೊರುವಂಥದ್ದು ಅಥವಾ ನೆಲಸಮ ನಿಂತಿರೋ ಭಂಗಿಗಳು ಯಾವುದಾದ್ರೂ ನಂತರ ಅಗತ್ಯವಾಗಿ ಸ್ಥಿರತೆಯನ್ನು ಮಾಡಿ ಅನ್ನೋದು ಹೇಳೋದು ಯೋಗದ ಮುಖ್ಯ ಉದ್ದೇಶ. ಹಾಗೆ ನಮ್ಮ ಜೀವನ ಶೈಲಿ, ಆಹಾರದ ಪದ್ಧತಿಗೆ ಬಂದರೆ ಏನು ಮಾಡೋದು, ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಕೆಲವೊಂದು ಬದಲಾವಣೆಗಳನ್ನು ನೋಡೋಣ. ದಿನಚರಿ ಮತ್ತು ಋತುಚರಿ. ಸಾಧ್ಯವಾದಷ್ಟು ಸೂರ್ಯೋದಯದೊಂದಿಗೆ ಎಚ್ಚೆತ್ಕೊಳ್ಳಿ. ಅಂದರೆ ಬ್ರಾಹ್ಮಿ ಮುಹೂರ್ತ ಹೇಳಿದ್ನಲ್ಲ, ಬ್ರಾಹ್ಮಿ ಮುಹೂರ್ತದಕ್ಕಾಗಲಿಲ್ಲ ಅಂದರೂ ಸೂರ್ಯೋದಯ ಆಗೋ ಕಾಲದಲ್ಲಿ ಎಚ್ಚರ ಮಾಡಿಕೊಂಡು ನಂತರ 15ರಿಂದ 20 ನಿಮಿಷಗಳು ಸೌಮ್ಯವಾಗಿ ಬೆಳಗಿನ ಸೂರ್ಯನ ಬೆಳಕಲ್ಲಿ ತೆಗೆದುಕೊಳ್ಳಿ. ಒಂದು ವಾಕಿಂಗು ಬೆಳಗ್ಗೆ ಹೊತ್ತಲ್ಲಿ ಸೂರ್ಯೋದಯಕ್ಕೆ ಆ ಟೈಮಲ್ಲಿ. ಇದು ಕ್ಯಾಲ್ಶಿಯಂನ ಹೀರ್ಕೊಳ್ಳೋಕ್ಕೆ ಅಗತ್ಯವಾದ ನೈಸರ್ಗಿಕ ವಿಟಮಿನ್ ಡಿ ಕೊಡುವಂಥದ್ದು. ಅಭ್ಯಂಗ, ಕೆಲವೊಂದು ನಿಮಿಷಗಳ ಬೆಚ್ಚಗಿನ ಎಳ್ಳೆಣ್ಣೆ, ತಿಲತೈಲ ಅಂತ ಏನು ಹೇಳ್ತೀವಿ, ಇದನ್ನು ಸೆಲ್ಫ್ ಮಸಾಜ್, ವಿಶೇಷವಾಗಿ ನಮ್ಮ ಕೀಲುಗಳು ಮತ್ತು ಬೆನ್ನು ಮೂಳೆ ಮೇಲೆ ವಾರಕ್ಕೆ 1 ಸತಿನಾರು ಅಥವಾ ಕೆಲವೊಂದು ಬಾರಿ 2ರಿಂದ 3 ಸತಿ, ಬಹಳ ಮೂಳೆ ಸವೆತ ಇದ್ದರೆ 2ರಿಂದ 3 ಸತಿ ಮಾಡಿಕೊಂಡ್ರೆ ಬಹಳ ಉತ್ತಮ. ಹಾಗೂ ಊಟ ಮತ್ತು ನಿದ್ರೆ ನಿಯಮಿತ ದಿನಚರಿಯನ್ನು ಇಟ್ಟುಕೊಳ್ಳಿ. ನಿಯಮಿತವಾದ ಆಹಾರ, ನಿಯಮಿತವಾದ ನಿದ್ರೆ. ಯಾಕೆ ಅಂದರೆ ಅನಿಯಮಿತತೆಗೆ ಶಾಸ್ತ್ರೀಯವಾಗಿ ವಾತ ಉಲ್ಬಣ ಆಗುತ್ತೆ. ಇದು ವೇಗವಾಗಿ ಮೂಳೆಗಳ ಮೇಲೆ ನೇರವಾದ ಪರಿಣಾಮ ಬೀರುವಂಥದ್ದು. ಹಾಗೆ ಕೆಲವೊಂದು ಆಹಾರಗಳು ಎಳ್ಳು ಅಥವಾ ರಾಗಿ, ಇವೆರಡು ಸಾಂಪ್ರದಾಯಿಕವಾಗಿ ಕ್ಯಾಲ್ಶಿಯಂ ಭರಿತ ಪ್ರಧಾನ ಆಹಾರಗಳು. ಇದನ್ನಾದಷ್ಟು ಪ್ರತಿದಿನ ಸೇರಿಸ್ಕೊಳ್ಳೋಕ್ಕೆ ಇದು ತುಂಬ ಸುಲಭ. ಹಾಗೇನೆ ಇದನ್ನು ಶುರು ಮಾಡಿ. ಹಾಗೆ ಬೆಚ್ಚಗಿನ ಹಾಲು, ಅದರ ಜೊತೆಗೆ 1 ಚಿಟಿಕೆ ಅರಿಶಿನ ಅಥವಾ ಸ್ವಲ್ಪ ಒಣಶುಂಠಿ ಅದನ್ನು ಹಾಕ್ಕೊಂಡು, ಅದರ ಜೊತೆಗೆ ದಿನ ಇದನ್ನು ನಿತ್ಯ ರಸಾಯನ ಅಂತ ಏನಕ್ಕೆ ಹೇಳಿದ್ದಾರೆ ಅನ್ನೋದು ಇವಾಗ ಅರ್ಥ ಆಗುತ್ತೆ. ಪೋಷಣೆ ಆಗುತ್ತೆ, ಎಲ್ಲ ಧಾತುಗಳನ್ನು ಪೋಷಣೆ ಮಾಡುವಂಥದ್ದು ಕ್ಷೀರ ಅಥವಾ ಹಾಲು. ಅದರ ಜೊತೆಗೆ ಘೃತ, ಅದನ್ನು ಮಧ್ಯಮ ಬಳಕೆಯಲ್ಲಿ ಇರಲಿ, ಅಥವಾ ತುಪ್ಪ. ಹಾಗೆಯೇ ಸೊಪ್ಪು, ತರಕಾರಿಗಳನ್ನು ಸೇವನೆ ಮಾಡುವಂಥದ್ದು.
ಹಾಗೆ ಯಾವುದನ್ನು ಸೇವಿಸಬಾರ್ದು, ಏನು ತಣ್ಣಗಿರೋಂಥ ಆಹಾರ, ಒಣಗಿರೋವಂಥದ್ದು ಅಥವಾ ಕಚ್ಚಾ ಅಥವಾ ಹೆಚ್ಚು ಸಂಸ್ಕರಿಸಿದ ಆಹಾರ, ಇವೆಲ್ಲ ಹಾಗೆ ಬೇಯಿಸಿದ ಏನು ಆಹಾರಗಳನ್ನು, ಕೆಲವೊಂದು ಒಣಗಿದ ಆಹಾರಗಳನ್ನು ತಗೊಂಡಾಗ ಹೆಚ್ಚು ವಾತ ಪ್ರಕೋಪ ಆಗೋದ್ರಿಂದ ಇನ್ನು ಮೂಳೆಯ ಮೇಲೆ ಹೆಚ್ಚು ಪರಿಣಾಮ ಬೀರುವಂಥದ್ದು. ಏನು ಕಮ್ಮಿ ಮಾಡಬೇಕು? ಅತಿಯಾದ ಉಪವಾಸ ಮಾಡುವಂಥದ್ದು ಅಥವಾ ಊಟವನ್ನು ಬಿಟ್ಟು ಬಿಡುವಂಥದ್ದು, ಇದು ವಾದದ ಉಲ್ಬಣಗೊಳಿಸುವಂಥ ಪ್ರಕ್ರಿಯೆ. ಹಾಗೂ ಕಾಲಾನಂತರದಲ್ಲಿ ಆಳವಾಗಿ ಅಂಗಾಂಶಗಳನ್ನು ಖಾಲಿ ಮಾಡುವಂಥದ್ದು. ಹಾಗೆಯೇ ಹೆಚ್ಚು ಕೆಫೀನ್ ಅಥವಾ ಕಾಫಿ, ಟೀ ಇಂಟೇಕ್ ಏನಿದೆ ಅಥವಾ ಕಾರ್ಬೊನೇಟೆಡ್ ಪಾನೀಯಗಳು, ಏನು ಕೋಕೋ ಕೋಲಾ ಅಂಥ ಪಾನೀಯಗಳನ್ನು ಆದಷ್ಟು ಕಮ್ಮಿ ಮಾಡಿ. ಯಾಕೆಂದರೆ ಕ್ಯಾಲ್ಶಿಯಂ ಸಮತೋಲನವನ್ನು ಅಡ್ಡಿಗೊಳಿಸುವಂಥದ್ದು. ಹಾಗೆ ದೀರ್ಘಕಾಲದವರೆಗೆ ಒಂದೇ ಕಡೆ ಕುಳಿತುಕೊಳ್ಳಿರುವಂಥದ್ದು ಹಾಗೂ ಚಲನೆ ಇಲ್ಲದೆ ದೀರ್ಘವಾಗಿ ವಿಸ್ತರಿಸುವಂಥದ್ದು, ಇವೆಲ್ಲ ಏನು ಮಾಡುತ್ತೆ? ಮೂಳೆ ಮತ್ತು ಸ್ನಾಯುವಿಗೆ ಹಾಗೇನೆ ಎಲ್ಲವನ್ನ ನಿಧಾನವಾಗಿ ದುರ್ಬಲಗೊಳಿಸುವಂಥದ್ದು. ಯಾಕೆ ಅಂದರೆ ಮೂಳೆ ಜೀವಂತ ಅಂಗಾಂಶ, ಇದು ಹೊರಗೆ ಪ್ರತಿಕ್ರಿಯೆಯಾಗಿ ಮರುರೂಪಗೊಳ್ಳುತ್ತೆ. ಆಧುನಿಕ ಮೂಳೆ ವಿಜ್ಞಾನ ನಮಗೆ ಹೇಳುವುದು ಇದನ್ನೇ. ಇದು ತೂಕವನ್ನು ಹೊರುವ ಚಲನೆಯನ್ನು ಒದಗಿಸುವಂಥದ್ದು. ಹೆಚ್ಚು ತೂಕ ಇದ್ದರೆ ಆದಷ್ಟು ತೂಕ ಕಮ್ಮಿ ಮಾಡಿಕೊಳ್ಳುವಂಥ ಒಂದು ಮನದಟ್ಟು ಮಾಡಿಕೊಂಡು ಆಹಾರ ಮತ್ತು ವ್ಯಾಯಾಮದಲ್ಲಿ ಅಳವಡಿಸ್ಕೊತಾ ಹೋಗಿ. ಆಸನಗಳು ಯಾವ್ದು ಮಾಡ್ಬೋದು? ತಾಡಾಸನ, ಬೆನ್ನು ಮೂಳೆ ಮತ್ತು ಕಾಲುಗಳ ಮೂಲಕ ಸ್ಥಿರತೆಗೆ ನೇರ ಸಾಕಾರ. ವೃಕ್ಷಾಸನ, ಇದು ಸಮನ್ವಯವಾಗಿ ತರಬೇತಿ ಮಾಡುವಂಥದ್ದು. ಸೊಂಟ ಮತ್ತು ಕಾಲಿನ ಮೂಳೆಗಳನ್ನು ಲೋಡ್ ಮಾಡುವಂಥದ್ದು. ಇದು ಮುಂದೆ ಬೀಳುವಂಥ ಅಪಾಯವನ್ನು ಸಹ ಕಡಿಮೆ ಮಾಡುವಂಥದ್ದು. ತ್ರಿಕೋಣಾಸನ ಮತ್ತು ವೀರಭದ್ರಾಸನ, ದೇಹದ ತೂಕದ ಹೊರೆಯನ್ನು ಕಾಲು, ಸೊಂಟ ಮತ್ತು ಬೆನ್ನು ಮೂಳೆಯನ್ನು ಬಲಗೊಳಿಸುವಂಥದ್ದು. ಸೇತುಬಂಧಾಸನ, ಬೆನ್ನು ಮೂಳೆ ಮತ್ತು ಸೊಂಟವನ್ನು ತೊಡಗಿಸುವಂಥ. ಇದಕ್ಕೆ ಯಾಕೆ ಅಂದರೆ ಸುಶ್ರುತಾಚಾರ್ಯ ಹೇಳಿದ ಹಾಗೆ ಅಸ್ಥಿವಸ್ರೋತಸ್ಸಿನ ಮೂಲ ಏನು? ಸೊಂಟ. ಹಾಗೆ ಕೊನೆಯದಾಗಿ ಸೂರ್ಯ ನಮಸ್ಕಾರ. ಇದನ್ನು ಒಂದು ಮಟ್ಟದಲ್ಲಿ ಅಭ್ಯಾಸ ಮಾಡ್ತಾ ಹೋದರೆ ಪ್ರತಿಯೊಂದು ಮಣಿಕಟ್ಟುಗಳು, ತೋಳುಗಳು, ಬೆನ್ನು ಮೂಳೆ, ಕಾಲು ಒಟ್ಟಿಗೆ ಎಲ್ಲವನ್ನ ಸದೃಢಗೊಳಿಸುವಂಥದ್ದು ಒಳ್ಳೆಯ ಅಭ್ಯಾಸ. ಹಾಗೆ ನಮ್ಮ ಅಭ್ಯಾಸ ಬೇರೆ ಏನು, ಶಾಸ್ತ್ರೀಯ ನೃತ್ಯ ಕಲ್ತಿದ್ರೆ, ಅದರ ಹಿನ್ನೆಲೆ ಇದ್ದಿದ್ರೆ, ಇದರ ಪರಿಚಿತವಾಗಿರುವಂಥದ್ದು ಭರತನಾಟ್ಯದಲ್ಲಿ ಏನು ಅರೆಮಂಡಿ. ಇದು ಲಯಬದ್ಧವಾಗಿ ಪಾದದ ಕೆಲಸ ಹಾಗೆ ತೂಕ ಹೊರುವ ವ್ಯಾಯಾಮ ಒಂದು ರೂಪ ಆಗಿರುವಂಥದ್ದು. ಇದನ್ನು ಸಹ ಮಾಡುವಂಥದ್ದು. ಇದನ್ನು ಪುನರಾವರ್ತಿತವಾಗಿ ನೆಲಮಟ್ಟದ ಪ್ರಭಾವದ ಮೂಲಕ ಸದ್ದಿಲ್ಲದೆ ಮೂಳೆ ಮತ್ತು ಸ್ನಾಯುವಿಗೆ ಬಲವನ್ನು ನಿರ್ಮಿಸುವಂಥದ್ದು. ಇದನ್ನು ಅಭ್ಯಾಸ ಮಾಡಬಹುದು. ಹಾಗೆ ವ್ಯಾಯಾಮ ಜೊತೆಗೆ ಪ್ರಾಣಾಯಾಮವನ್ನು ಕಡೆಗಣಿಸಬೇಡಿ. ದೀರ್ಘಕಾಲದ ಒತ್ತಡ ಕಾರ್ಟಿಸೋಲನ್ನು ಹೆಚ್ಚಿಸುವಂಥದ್ದು. ಇದು ಮೂಳೆ ನಷ್ಟವನ್ನು ವೇಗಗೊಳಿಸುತ್ತೆ. ಆದ್ದರಿಂದ ಸ್ಥಿರ ಉಸಿರಾಟದ ಅಭ್ಯಾಸದ ಮುಖಾಂತರ ನಮ್ಮ ಮೂಳೆ ಆರೋಗ್ಯಕ್ಕೂ ನೇರವಾಗಿ ಭಾಗಿಯಾಗುವಂಥದ್ದು. ಈಗಾಗಲೇ ಒಂದು ಎಚ್ಚರಿಕೆ ಏನು ಕೊಟ್ಟಿದೆ, ಮೂಳೆ ಸಾಂದ್ರತೆ ಈಗಾಗಲೇ ಕಡಿಮೆ ಆಗಿದ್ದರೆ ಅಥವಾ ಆಸ್ಟಿಯೋಪೊರೋಸಿಸ್ ನಿರ್ಮಾಣ ಆಗೋಗಿದೆ ಅಂತಂದರೆ ಚಲನೆಗಳು ಖಂಡಿತವಾಗ್ಲೂ ಮೃದುವಾಗಿರಲಿ. ಯಾವುದೇ ವೇಗವಾಗಿ ಮಾಡ್ತಾ ಹೋಗಬೇಡಿ. ಯಾರೇ ಒಬ್ಬರು ಮಾರ್ಗದರ್ಶಕರ ಮುಖಾಂತರ ಅದನ್ನು ಮಾಡಿ. ಯಾಕೆಂದರೆ ಮುಂದೆ ಬಾಗೋದು, ಹಿಂದೆ ಜಿಗಿಯೋ ಅಂಥದ್ದನ್ನೆಲ್ಲ ಖಂಡಿತವಾಗ್ಲೂ ತಪ್ಪಿಸಬೇಕು. ಅಭ್ಯಾಸವನ್ನು ಸುರಕ್ಷಿತವಾಗಿ ಅರ್ಹ ಶಿಕ್ಷಕರು ಅಥವಾ ಯೋಗ ಇನ್ಸ್ಟ್ರಕ್ಟರ್ಸು ಅಥವಾ ವೈದ್ಯರೊಂದಿಗೆ ಸಂಪರ್ಕ ಮಾಡಿ ನಂತರ ನಿಮ್ಮ ಅಭ್ಯಾಸವನ್ನು ಪ್ರಾರಂಭಿಸಿ. ಇವೆಲ್ಲವೂ ಆಧುನಿಕ ಅಥವಾ ಆಯುರ್ವೇದ ಎಲ್ಲವೂ ಹೇಳೋದು ಒಂದೇ. ಸಾಂಪ್ರದಾಯಿಕವಾಗಿ ನಾವೇನು ನಿರ್ದಿಷ್ಟ ಸೂತ್ರಗಳನ್ನು ಈಗ ನೋಡಿದ್ವಿ, ಇವೆಲ್ಲವೂ ಕೆಲವೊಂದು ಪೋಷಕಾಂಶಗಳನ್ನು ಹೇಳಿದ್ದಾರೆ ನಮ್ಮ ಆಯುರ್ವೇದದಲ್ಲಿ. ಅಶ್ವಗಂಧ, ಅಸ್ಥಿಶೃಂಖಲ, ಕೆಲವೊಂದು ಡ್ರೈ ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಲಾಕ್ಷ, ಪ್ರಬಾಳ ಪಿಷ್ಟಿ ಅಂಥದ್ದೆಲ್ಲ ತುಂಬ ಮೌಲ್ಯಯುತವಾಗಿರುವಂಥ ಔಷಧಿಗಳು ನಮ್ಮ ಆಯುರ್ವೇದದಲ್ಲಿ.
ಇದು ಒಟ್ಟಿಗೆ ನೋಡಿದ ಹಾಗೇನೆ ಎರಡೂ ಏನು ಆಧುನಿಕ ಅಭ್ಯಾಸ ಮತ್ತು ಆಯುರ್ವೇದದಲ್ಲಿ ಈ ಋತುಬಂಧ ಸಮೀಪಿಸ್ತಾ ಇದ್ದ ಹಾಗೆಯೇ ಕೆಲವೊಂದು ಮೂಳೆ ಸಾಂದ್ರತೆ ಕೆಲವೊಂದು ಸ್ಕ್ಯಾನ್ಗಳ ಮುಖಾಂತರ ಗೊತ್ತಾಗುವಂಥದ್ದು. ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಅದರ ಮಾರ್ಗದರ್ಶನ ನಿಮ್ಮ ವೈದ್ಯರೊಂದಿಗೆ ಸಂಪರ್ಕ ಮಾಡಿ, ಹಾಗೆ ನಿಮ್ಮ ದಿನಚರಿ ಆಯುರ್ವೇದದಲ್ಲಿ ಹೇಳಿದ ಹಾಗೆ ದಿನಚರಿಯನ್ನು ನಿಜವಾದ ಏನು ದೈನಂದಿನ ಜೀವನದ ಅದು ಸಂಗಾತಿಯಾಗಿರ್ಬೇಕು. ನಿಮಗೆ ಏನು ನಿಮ್ಮ ದಿನಚರಿ ನಿಮ್ಮ ಜೀವನದ ಸಂಗಾತಿ. ಹಾಗೆಯೇ ನಮ್ಮ ವೈದ್ಯಕೀಯ ಮೇಲ್ವಿಚಾರಣೆ ಅದು ಖಂಡಿತ ಬೇಕು. ಇವೆರಡೂ ಸೇರಿದ್ರೆ ಮಾತ್ರ ಒಳ್ಳೆಯ ಮೂಳೆಯ ಆರೋಗ್ಯಕ್ಕೆ ಪ್ರತಿಯೊಂದು ಅಡಿಪಾಯ ಆಗುವಂಥದ್ದು. ಹಾಗೆ ನಾವು ಏನು ಮಾಡೋಣ ಹಾಗಾದರೆ, ಸಣ್ಣ ನೃತ್ಯದ ಪ್ರತಿಯೊಂದು ಸಣ್ಣ ಸಣ್ಣ ಹೆಜ್ಜೆಗಳು ಅಥವಾ ಸ್ವಲ್ಪ ಹೆಚ್ಚು ಸಮಯ ಪ್ರತಿಯೊಂದು ಮಾಡುವಂಥ ಆಸನ, ದಿನದ ಪ್ರತಿಯೊಂದು ಸಾಮಾನ್ಯ ಕೆಲಸ ಏನು ಚೀಲವನ್ನು ಹೊತ್ತುಕೊಂಡು ಹೋಗುವಂಥದ್ದು, ಮೆಟ್ಟಿಲುಗಳನ್ನು ಹತ್ತುವುದು ಅಥವಾ ಮೊಮ್ಮಗನನ್ನು ಎತ್ತುವಂಥದ್ದು ಅಕ್ಷರಶಃ ನಮ್ಮ ಮೂಳೆಗಳ ಬಲದ ಮೇಲೆ ನಿಂತಿದೆ ಅಲ್ವಾ? ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನ ಎರಡರಿಂದಲೂ ಭರವಸೆ ನೀಡುವಂಥ ಸತ್ಯ ಒಂದೇ. ಇದು ಎಂದಿಗೂ ದುರಸ್ತಿ ಬಗ್ಗೆ ಮಾತ್ರ ಅಲ್ಲ, ದುರಸ್ತಿಗೆ ಮಾತ್ರ ಚಿಂತೆ ಮಾಡೋದಲ್ಲ, ಇದು ಮೀಸಲು ನಿರ್ಮಿಸುವಂಥದ್ದು ಬಗ್ಗೆ. ಇದು ಪ್ರಾರಂಭಿಸಲು ಇದು ಎಂದಿಗೂ ತಡ ಆಗಿಲ್ಲ. ಅಯ್ಯೋ ಇಲ್ಲಪ್ಪ ನನಗಿವಾಗ ಆಸ್ಟಿಯೋಪೋರೋಸಿಸ್ ಆಗಿಬಿಟ್ಟಿದೆ, ಎಲ್ಲನೂ ಮುಗೀತು, ಮೆನೋಪಾಸ್ ಆಯಿತು, ಎಲ್ಲ ಆಗೋಗಿದೆ. ಖಂಡಿತ ಇದು ದುರಸ್ತಿ ಕಾಲ ಅಲ್ಲ, ಇದನ್ನು ಮತ್ತೆ ಪ್ರಾರಂಭಿಸಬಹುದು. ಇದು ಎಂದಿಗೂ ತಡ ಆಗಿಲ್ಲ. ಆದ್ದರಿಂದ ಇಂದರಿಂದ ಸಾಗಿಸಲು ಒಂದು ವಿಷಯ ಇಲ್ಲಿದೆ. ಒಂದು 10 ವಿಷಯಗಳನ್ನು ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಅಭ್ಯಾಸ ಶುರು ಮಾಡಿ. ಸೂರ್ಯನಲ್ಲಿ ಬೆಳಗಿನ ನಡಿಗೆ, ಬೆಳಗ್ಗೆ ಹೊತ್ತಲ್ಲಿ ಒಂದು ಸಣ್ಣ ವಾಕು, ವಾರಕ್ಕೊಮ್ಮೆ ಏನು ಅಥವಾ ವಾರದಲ್ಲಿ 2 ದಿವಸನಾದರೂ ಎಣ್ಣೆ ಸ್ನಾನ, ಗಮನದಿಂದ ನಡೆಯುವಂಥ ಒಂದು ಯೋಗ ಆಸನ ಈ ವಾರದಿಂದನೇ ನೀವು ಶುರು ಮಾಡಿ. ನಿಮ್ಮ ಅಸ್ಥಿಧಾತುವನ್ನು ನೋಡಿಕೊಳ್ಳಿ ಮತ್ತು ಅದು ನಿಮ್ಮನ್ನು ಸ್ಥಿರವಾಗಿ ಮತ್ತು ಜೀವಿತಾವಧಿಯವರೆಗೂ ಸಾಗಿಸುವಂಥದ್ದು. ನಮಸ್ತೆ. ಹಾಗೂ ಇಲ್ಲಿ ತನಕ ಬಹಳ ಪೇಷನ್ಸಿಂದ ಕೇಳಿರೋರಿಗೆ ಅನಂತಾನಂತ ಧನ್ಯವಾದಗಳು. ಹರಿ ಓಂ.